ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ನಾನು ಹೇಳಿದ್ದೆಲ್ಲ ನೆನಪೈತಿ ತಾನೇ? ಆಯ್ತಮ್ಮ, ಹೋಗ್ಬಾ. ದುಡ್ಡು ಕೊಟ್ಟಿದ್ದೇನಲ್ಲ, ಹುಷಾರಾಗಿಕ್ಕ. ಹುಡುಗರಿಗೆ ಯಾತನ ತಗೊಂಡೋಗು, ಹಣ್ಣು ಬಡ್ಡು ಬಿಸ್ಕತ್ತು, ಆಮೇಲೆ ಯಾತನ ಬಾದುಷಾನೋ ಮೈಸೂರು ಪಾಕೋ ಯಾತನ ತಗೊಂಡೋಗಂಗ. ಸರಿ ಆತಮ್ಮ, ತಗೊಂಡೋಗ್ತೀನಿ ಹೇಳು. ಸರಿ, ಇನ್ನೊಂದ್ಸಲ ಬರ್ಬೇಕಾದ್ರೆ ಕರ್ಕೊಂಬ ನನ್ನ ಮೊಮ್ಮಕ್ಳನ್ನ. ನೀನು ಅದೇ ಬತ್ತಿಯಮ್ಮ, ಒಬ್ಬರಲ್ಲ ನನ್ನ ಜೊತೆಗೆ ಎಳ್ಕೊಂಬರ್ಬೇಕು 2 ಹುಡುಗರು ಅಂತ. 2 ಹುಡುಗರು ಆದ್ರೆ ಇವಾಗೇನು ನಡ್ಕೊಂಡ್ ಬರ್ತವೆ, ಕೈ ಹಿಡ್ಕೊಂಡು ನಡ್ಕೊಂಡ್ ಬಂದ್ರಾತು ಏನು. ಸರಿ ಆತು, ಬರ್ತೀನಿ. ಕರ್ಕೊಂಬರ್ದಂಗೆ ಇರ್ಬೇಡಮ್ಮ, ನನ್ಗಂತೂ ನನ್ನ ಮೊಮ್ಮಗನ್ ನೋಡ್ಬೇಕು ಅಂತ ಅನ್ಸ್ತೈತಿ. ಸರಿ ಆಯ್ತು, ಅವನೇ ನಿನ್ ಮೊಮ್ಮಗ. ಬೇಕು ಅಂದ್ರೆ ಅವನ್ನ ಇಲ್ಲೇ ಬಿಡ್ತೀನಿ, ಇಲ್ಲೇನೆ ನೀನೇ ಸಾಕೊಂಬಿಡು ಅವನ್ನ. ಅವಳೊಬ್ಬಳು ತೀರಾ ಅಲ್ಲಿರ್ಲಿ ಅವ್ರ ಅಜ್ಜಿರ್ತಾಗಿ. ಹೌದಾ, ಅವ್ರ ಅಜ್ಜಿರೇನಂದ್ರೆ ನಮ್ಮ ಮೊಮ್ಮಗ ಅಲ್ಲಿಗೆ ಯಾಕೆ ಬಿಡ್ತೀಯ ಅಂತಾನ? ಯಾಕಂತಾರೆ, ಇಲ್ಲಿ ಬೇಜಾನು ಚೆನ್ನಾಗಿ ಮಾಡ್ತಾರೆ ನಮ್ಮ ಅಮ್ಮಯ್ಯರು. ಅಡ್ಗೆ ಗಿಡ್ಗೆನೆ ಏನ್ ಬೇಕು ಅದನ್ನ ಕೊಡಿಸ್ತಾರೆ ಅವ್ರಿಗೆ, ಬಟ್ಟೆ ಗಿಟ್ಟೆ ಎಲ್ಲನ. ಇಲ್ಲಂಗೇನು ಇದೇನಿಲ್ಲ, ಅದನ್ನ ಕೊಡ್ಸಲ್ಲ ಇದನ್ನ ಕೊಡ್ಸಲ್ಲ ಅಂಬಲ್ಲ. ನಮ್ಮ ಅಪ್ಪ ಅಮ್ಮಯ್ಯ ಚೆನ್ನಾಗಿ ನೋಡ್ಕೊಂತ ನನ್ನ ಮಗನ್ನ ಅಲ್ಲೇ ಇರ್ಲಿ ಬಿಡು ಅಂತ ನಾನೆಲ್ಲ ಹೇಳ್ತೀನಿ. ನನ್ನ ಗಂಡಗೂ ನಮ್ಮ ಅತ್ತಿಗೂ ನಮ್ಮ ಮಾವಗೂ. ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಬಾ ಯಾವಾಗಾದ್ರೂ ಒಂದ್ಸಲ. ಏನೋ ಅವನೇನ ಇರ್ತೀನಿ ಅಂದ್ರೆ ಇರಿಸ್ಕೊಂಬಂತೆ. ಹುಡುಗ ಇರುತ್ತಾ ಹೆಂಗ ಗೊತ್ತಿಲ್ಲ, ಅಲ್ಲೇನೆ ಅಲ್ಲಿ ಅವ್ರ ಅಜ್ಜಿ ತಾತಗೆ ರೂಢಿ ಆಗ್ಬಿಟ್ಟವನಿ. ಹೌದಾ, ಸರಿ ಯಾವಾಗನ್ ಬಿಡು ಮಾಡ್ಕೊಂಡು ಬರ್ತೀನಿ. ನಡಿ, ಬಸ್ಸಿಗೆ ಟೈಮ್ ಆಗುತ್ತಿರ್ಗ, ಇನ್ನೂ 5 ಟೈಮು. ಸರಿ ನಾನು ಹೋಗ್ತೀನಿ. ನಾನು ಬರ್ತೀನಿ ರಮ್ಮ, ಬಸ್ಸಿಗೆ ಹತ್ತಿಸ್ತೀನಿ. ಏನು ಬೇಡ ಬಿಡಮ್ಮ, ನೀನು ಇನ್ನೇನು ನಡ್ಕೊಂಬತ್ತಿ ಅಲ್ಗಾನ, ನಾನು ಹೋಗ್ತೀನಿ. ನೀನು ಹೋಗು. ಸರಿ ಅಮ್ಮ, ಆಯ್ತು. ಹುಷಾರಾಗಿ ಹೋಗು. ಬರ್ತೀನಿ, ಬಾಯ್. ಹೆಂಗೋ ನಮ್ಮ ಸೀತಾನು ನಮ್ಮ ರಾಗುನು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಯಪ್ಪ ಹೆಂಗೆ ಹೊಲ್ದಾಗಳು ಮಾಡ್ಕೊಂಡು ನಾನು ಹೆಂಗೆ ಬರ್ಲಾಗ ಮನೆಯಾಗ ಆರಾಮಾಗಿದ್ದೀನಿ. ಬಿಡಪ್ಪ, ಇದಕ್ಕಿನ್ನ ಸಂತೋಷ ಇನ್ನೇನೈತಿ? ಮಗ ಸೊಸೆ ಮನೆ ಜೊತೆ ಆರಾಮಾಗಿ ಇರೋದ್ಕಿನ್ನ ಇನ್ನೊಂದು ಸುಖ ಬೇರೆ ಇಲ್ಲ. ಎಷ್ಟು ದುಡ್ಡಿದ್ರೆ ಏನಂತೆ, ನೆಮ್ಮದಿ ಇರಬೇಕು ಮನೆಯಾಗಿ. ಆ ವಿಷಯದಲ್ಲಿ ನಾನು ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ ಇವಾಗ. ನಾನೇ ಮೊದಲೇ ಅರ್ಥನೇ ಮಾಡ್ಕೊಂಬ್ಲಿಲ್ಲ. ನನ್ನ ಸೊಸೆನ ಮೊದಲೇನೆ ಒಪ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದೆ. ಇವತ್ತು ಇಷ್ಟು ದಿನ ನಾನು ಕಷ್ಟಪಡೋಂಗೆ ಇರ್ತಿರ್ಲಿಲ್ಲ. ಇವಾಗ ಹೆಂಗಿದ್ದೀನೋ ಹಂಗೆ ಆರಾಮಾಗಿರ್ಬೋದಾಗಿತ್ತು. ನಾನೇ ದಡ್ಗುಂಡೆ ಯಾರ್ಯಾರ್ದೋ ಮಾತು ಕೇಳಿ ಸುಮ್ಮನೆ ಸೊಸೆ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ್ದೆಲ್ಲನ ಆರೋಪ ಮಾಡಿ ಅವಳ ಜೊತೆ ಜಗಳನೂ ಮಾಡ್ಕೊಂಡಂಗಾಯ್ತು. ಸೀತಾರತ್ತೆ ಇಲ್ಲೇ ಇದ್ದಾಳೆ ಈ ಅಮ್ಮ. ನಾವೇನೋ ಅಂದ್ಕೊಂಡಿದ್ವಿ, ನೋಡೋಣ ಆ ವಿಷಯನ ಈ ಅಮ್ಮಗೆ ಹೇಳಿದ್ರೆ ಈ ಅಮ್ಮ ನನ್ನ ಕೇಳ್ಬೋದು. ದುರ್ಗಕ್ಕಯ್ಯ ಚೆನ್ನಾಗಿದೆಯೇ? ನೇತ್ರ, ಯಾವಾಗ ಬಂದಿದ್ದೆ? ನಾನು ನಿನ್ನೆ ಬಂದಿದ್ದೆ. ಅವನ ಅಪ್ಪ ಅಮ್ಮ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಯಾಕೆ ನೋಡಂಗಾಗಿತ್ತು, ಅದಕ್ಕೇನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಚೆನ್ನಾಗಿದ್ಯಾ ನೀನು? ನಿಮ್ಮ ಅಣ್ಣನ ಮಗುನು ನಿಮ್ಮ ಅತ್ತಿಗೆನು ನೋಡ್ಕೊಂಡ್ ಬಂದೇನಮ್ಮ. ಗಂಡು ಹುಡುಗ ಆಗೈತಮ್ಮ, ಚೆನ್ನಾಗೈತೆ ಅಲ್ವೇ? ಚೆನ್ನಾಗೈತಾರೆ ಎಲ್ಲ. ನಮ್ಮಮ್ಮಯ್ಯ ನಮ್ಮ ಅಣ್ಣಯ್ಯ ಎಲ್ಲ ತಗೊಂಡೋಗಿ ಕೊಡ್ತಾರೆ ಅವ್ರಿಗೆ ಬೇಕಾದ್ದೆಲ್ಲನ. ಚೆನ್ನಾಗಿಲ್ದೆ ಇನ್ನೇನಾಗುತ್ತೆ ಹೇಳು? ಚೆನ್ನಾಗಿದ್ದೇ ಇರ್ತಾರೆ. ಸಾವುಕಾರರ ಮನೆ ಸೊಸೆ ಅಂದಮೇಲೆ ಚೆನ್ನಾಗಿಲ್ದಿದ್ರೆ ಯಾರನ್ನ ಆಡ್ಕೆಮಲ್ವಿ? ಅದೇನೋ ನಿಜಾನೇ. ಸಾವುಕಾರರ ಮನೆ ಸೊಸೆ ತಕ್ಕಂಗೆ ಮಲ್ಲಿನೂ ನಡ್ಕೊಂತಾಳೆ. ಅವಳು ಮನೆ ಜವಾಬ್ದಾರಿ ಹತ್ಕೊಂಡು ಗಂಡನ್ನು ಮನೆ ಸಂಸಾರ ಎಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳಮ್ಮ. ಹೆಂಗೋ ಬಡವ್ರ ಮನೆ ಹುಡುಗಿ ಆದ್ರೂ ಒಳ್ಳೆ ಸೊಸೆನೇ ಸಿಕ್ಕವಳೆ. ನಿಮ್ಮ ಅಮ್ಮಯ್ಯಗೂ ನಿಮ್ಮ ಅಪ್ಪಯ್ಯಗೂ ರಾಜನ್ಗೂ ಅಷ್ಟೇನೆ ಒಳ್ಳೆ ಹೆಂಡ್ತಿ. ಆ ಮಲ್ಲಿ ಊರ್ಗೊಲ್ಲಿ ಒಳ್ಳೆ ಸೊಸೆ ಅಂತೆ ನಮ್ಮ ಮನೆಗೆ. ಅವಳು ಹೆಂಗ್ ಮದ್ವೆ ಆಗಿ ಬಂದ್ಲು ಅಂತಾನ ಎಲ್ಲ ಮರ್ತು ಬಿಟ್ಟಾರೆ ನಮ್ಮೂರಿನ ಜನ ಎಲ್ಲನ. ನಮ್ಮ ಅಣ್ಣನಿಂದೆ ಬಿದ್ದು ಮದುವೆಗಿನ ಮುಂಚೆಲೆ ಬಸ್ರಿಯಾಗಿ ಬಂದು ಮದುವೆ ಮಾಡ್ಕೊಂಡ್ಬಂದು ಸೇರ್ಕೊಂಡು ಈಗ ಎಲ್ಲಾರನ್ನ ಮಳ್ ಮಾಡ್ಯಾವಳಿ. ಅದನ್ನೆಲ್ಲ ಮರ್ತೇವ್ರಿ ನಮ್ಮೂರಿನ ಜನ. ಎಲ್ಲರೂ ಮರ್ತಿರ್ಬೋದು, ಆದ್ರೆ ನಾನ್ ಮಾತ್ರ ಮರೆಯಲ್ಲ. ನೇತ್ರ ಬಾ, ಒಳಕ್ ಬಾರಮ್ಮ. ಕುತ್ಕೊಳ್ಳಿ ನೇತ್ರ, ಹೋಗಿವಂತೆ ಊಟ ಮಾಡು. ಅಯ್ಯೋ ಊಟ ಬೇಡ ಏನು ಬೇಡ, ಈಗಿನ ಊಟ ಮಾಡ್ಕೊಂಡೆ ಹೊರಟು ಬಂದೆ ಊರಿಗೆ ಹೋಗೋಣ ಅಂತಾನ. ಮತ್ತೆ ಎಲ್ಲಿ ನಿನ್ ಸೊಸೆ ಮಗ ಎಲ್ಲನ ಕಾಣಿಸ್ತಾ ಇಲ್ಲ? ನೀನೊಬ್ಳೆ ಇದೆಯಾ ಮನೆಗೆ? ಇನ್ನೇನು ನನ್ನ ಮಗ ಇನ್ನೇನು ಮಾಮೂಲಿ ಅದು ಇದಕ್ಕೆ ಮಂಡಿಗೆ ಲೆಕ್ಕ ಬರೆಯಕ್ಕೆ ಹೋಗ್ತಾನೆ ಓದವನು. ನನ್ನ ಸೊಸೆನೂ ಅದೇ ಸೂಜಿ ಜೊತೆಗೆ ಉಪ್ಪಿನಕಾಯಿ ಮಾಡಕ್ಕೆ ಹೋಗ್ತಾಳೆ ದಿನಾನ. ಓದ್ಲು ಅವಳನ್ನು ಊಟ ಮಾಡಿ. ಇನ್ನೇನು ಒಬ್ಳೇನೆ ಒಂದಿಟ್ಟು ಮುಸ್ರೆ ಗಿಸ್ರೆ ಇದಾವೆ ತೊಳ್ಕೊಂಡು ನೆಲ ಒರೆಸ್ಬೇಕು ಒಂದಿಟ್ಟು. ನಮ್ಮ ಯಪ್ಪನ ಏನೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಓದ್ತು, ಇನ್ಯಾರು ಇಲ್ಲ, ನಾನು ಒಬ್ಳೇನೆ ಮನೆಯಾಗೆ. ಕುಕ್ಕಳೇನಿತ್ರ? ಹೌದೇನು ಸೀತಾ? ಹಂಗಾದ್ರೆ ಸೂಜಿ ಜೊತೆಗೆ ಒಂದ್ ದಿವಸನೂ ತಪ್ಪಿಸಲ್ಲ ಅನ್ನ ಉಪ್ಪಿನಕಾಯಿ ಮಾಡಕ್ಕೆ ಹೆಂಗ್ ಹೋಗ್ತಾಳ? ಉಪ್ಪಿನಕಾಯಿ ವ್ಯಾಪಾರ ಹಂಗಾರೆ ಜೋರು ಅವಳಿಗೆ. ಹೂಕಣಿನ ಹತ್ರ ಸಿಕ್ಕಾಪಟ್ಟೆ ತಗೊಂಡೋಗ್ತಾರಂತೆ. ಬೆಂಗಳೂರಲ್ಲಿ ಯಾರು ಆರ್ಡರ್ ಕೊಡ್ತಾರಂತಲ್ಲ, ಸಖತ್ತು ಕೊಡ್ತಾರಂತೆ. ತಿಂಗಳ ದುಡ್ಡನ್ನು ಸರಿಯಾಗಿ ಕೊಡ್ತಾರಂತೆ. ನೀನು ಮಾಡ್ತಿದ್ಯಂತೆ ಉಪ್ಪಿನಕಾಯಿ ವ್ಯಾಪಾರನ? ನಿನ್ಗೂ ಹಂಗೆ ಆರ್ಡರ್ ಸಿಗುತ್ತಾ? ನಿನ್ಗೂ ಹಂಗೆ ದುಡ್ಡು ಸಿಗುತ್ತಾ? ನನಗೂ ಹಂಗೆ ಸಿಗುತ್ತೆ. ನಾವು ಇವಾಗ ಮನೆ ಕಟ್ತಾ ಇದೀವಿ, ನಾವು ಪಾಯ ಹಾಕಿದೀವಿ ಕಣ್ ದುರ್ಗಕ್ಕಯ್ಯ. ಉಪ್ಪಿನಕಾಯಿ ವ್ಯಾಪಾರದಾಗೆ ಮಸ್ತ ಸಿಗುತ್ತೆ ದುಡ್ಡು.
ಅಲ್ಲ ನಿನ್ ಸೊಸೆ ದಿನ ಕೂಲಿ ಹೋಗೋ ಬದಲು ಅವಳು ಈ ತರ ಆರ್ಡರ್ ತಗೊಂಡು ಅವಳು ನೀನು ಸೇರ್ಕೊಂಡು ಎಲ್ಲಾನ ಒಂದ್ ಸ್ವಲ್ಪ ಶೆಡ್ ಹಾಕೊಂಡು ಉಪ್ಪಿನಕಾಯಿ ಆರ್ಡರ್ ತಗೊಂಡು ನೀವು ಉಪ್ಪಿನಕಾಯಿ ಮಾರಾಟ ಮಾಡಿದ್ರೆ ನಿಮ್ಗೆ ದುಡ್ಡು ಬರ್ತಲ್ಲ. ಅಲ್ಲ ಸೂಜಿ ಹತ್ರ ಹೋಗೋ ಬದಲು ಕೂಲಿನ ಅವಳ ಕೈ ಕೆಳಗೆ ಕೆಲಸ ಮಾಡೋ ಬದಲು ನೀನು ಹೆಂಗೂನು ಫ್ರೀ ಆಗಿರ್ತೀಯ, ನಿನ್ಗೂ ಕೆಲಸ ಇರಲ್ಲ. ಅಡಿಗೆ ಗಿಡಿಗೆ ಮಾಡೋ ಊಟ ಮಾಡ್ಕೊಂಡು ಇಲ್ಲ ಎಲ್ಲಾದ್ರೂ ಜಾಗ ಇಟ್ಕೊಂಡು ಶೆಡ್ ಹಾಕೊಂಡು ನೀವು ಆರ್ಡರ್ ತಗೊಂಡು ಉಪ್ಪಿನಕಾಯಿ ಮಾಡಿ ದುಡ್ಡು ಮಾಡ್ಕೋಬೋದಮ್ಮ. ಅಲ್ಲ ಸೂಜಿ ಕೈ ಕೆಳಕ್ಕೆ ಕೂಲಿ ಮಾಡಕ್ ಕಳಿಸ್ತೀಯಲ್ಲ ಸೊಸೆನ. ನಿಮಗೆ ಅವಳ ತರ ಸಾವುಕಾರ ಆಗ್ಬೇಕು, ಮನೆ ಕಟ್ಟಬೇಕು ಅನ್ನೋ ಆಸೆನೇ ಇಲ್ವಾ? ಅವಳಿಗೆ ನೀವೇ ಯಾಕೆ ಉಪಯೋಗ ಮಾಡ್ಕೊಡ್ತೀರಾ? ಅವಳ ಹತ್ರ ಕೆಲಸ ಮಾಡೋದ್ರಿಂದ ಅವಳು ಸಾವುಕಾತಿ ಆಗ್ತಲ್ಲ ಅಷ್ಟೇ, ನಿಮಗೆ ಏನು ಸಿಗಲ್ಲ. ನಮಗೇನು ಸಿಗಲ್ಲ ಅಂದ್ರೆ ಕೂಲಿ ಕೊಡ್ತಾಳಲ್ಲ ದಿನಕ್ಕೆ. ಎಲ್ಲಾದ್ರೂ ಬೇರೆ ಕಡೆ ಕೂಲಿ ಹೋದ್ರೆ 15-20 ರೂಪಾಯಿ ಕೊಡ್ತಾರೆ, ಇಲ್ಲಿ ಹೋದ್ರೆ ಇವಳು ದಿನಕ್ಕೆ 50 ರೂಪಾಯಿ ಹಂಗೆ ಕೂಲಿ ಕೊಡ್ತಾಳೆ ಸೂಜಿ ನಮ್ ಸೀತನ್ಗೆ. ಅದಕ್ಕೆ ಅವಳು ಒಂದ್ ದಿವಸ ತಪ್ಸಲ್ಲ, ಹಂಗ ಹೋಗ್ತಾಳೆ. ನಾನು ಅಷ್ಟೇನೆ, ಎಲ್ಲಾ ಕೆಲಸನೂ ನಾನೇ ಮಾಡ್ಕೊಂಡು ಸೀತನ್ನ ಕಳಿಸ್ಬಿಡ್ತೀನಿ ಕೆಲ್ಸಕ್ಕೆ. ಮಧ್ಯಾಹ್ನ ಊಟನ ಅವಳೇ ಕೊಡ್ತಾಳೆ, ಇನ್ನೇನೈತೆ ನಮ್ಗೆ ಅಷ್ಟು ಸಾಕಲ್ಲ. ಅಯ್ಯೋ ಅದಕ್ಕೆ ಮತ್ತೆ ಹೇಳೋದು ನಿಮ್ಗೆ ಎಲ್ಲನ ಬುದ್ಧಿ ಇಲ್ಲ ಅಂತಾನ. ಅವಳಿಗೆ ಬೇಜಾನ್ ಲಾಭ ಬರುತ್ತೆ, ಅದಕ್ಕೆ ಕೊಡ್ತಾಳೆ ಕೂಲಿನ. ಅಷ್ಟಕ್ಕೆ ನೀವು ಖುಷಿ ಪಡ್ತಿರಲ್ಲ. ನೀವೇ ಸ್ವಂತಕ್ಕೆ ಮಾಡಿದ್ರೆ ಎಷ್ಟು ಲಾಭ ಮಾಡ್ತೀರಾ ಹೇಳ್ರಿ? ಈಗ ನಾನೇ ಸ್ವಂತಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಗೌರಿ ಸೇರ್ಕೊಂಡು ಮಾಡ್ತಾ ಇದೀವಿ. ನಾವು ಅಷ್ಟೇನೆ, ತಿಂಗಳ ಏನಿಲ್ಲ ಅಂತಂದ್ರು ಮಿನಿಮಮ್ 20,000 ರೂಪಾಯಿ ದುಡಿತೀವಿ ಗೊತ್ತಾ? ನಾನು ಗೌರಿ ಇಬ್ರು ಸೇರ್ಕೊಂಡು. ಹೌದಾ, ಅಷ್ಟೊಂದು ಲಾಭ ಬರುತ್ತಾ? ಓಹೋ, ಅದಕ್ಕೆ ಸೂಜಿ ಮನೆಗಿನೇ ಕಟ್ಕೊಂಡು ಸಾಲ ಎಲ್ಲ ತೀರಿಸ್ಕೊಂಡವಳೆ, ಮನೆ ಸಾಲನೆಲ್ಲನ. ನೀವುನು ಮಾಡ್ರಿ, ಶೆಡ್ ಮಾಡ್ರಿ. ಬೇಕಂದ್ರೆ ಆರ್ಡರ್ನ ನಾನು ಕೊಡಿಸ್ತೀನಿ ನಮ್ಮ ಓನರ್ ಹತ್ರ. ಸೂಜಿ ಕೊಡಿಸ್ತಿದ್ರೆ ಏನಂತೆ? ಅವಳು ಹೊಟ್ಟೆ ಊರಿಗೆ ಕೊಡ್ಸಲ್ಲ ನಿಮಗೆ, ನಾವೇ ಸ್ವಂತಕ್ಕೆ ಮಾಡ್ತೀವಿ ಅಂದ್ರೆ. ಬೇಕಂದ್ರೆ ನಾನು ನಿಮಗೆ ಆರ್ಡರ್ ಕೊಡಿಸ್ತೀನಿ ನೀವು ಮಾಡೋದಾದ್ರೆ. ಅಯ್ಯೋ ಬೇಡಮ್ಮ, ಅದೆಲ್ಲನ ಮಾಡೋಕ್ಕಾಗಲ್ಲ. ಉಪ್ಪಿನಕಾಯಿ ತಂದು ಐಟಮ್ ತಂದು ಅದು ಇದು ಮಾಡೋಕ್ಕಾಗಲ್ಲ, ನಮಗೆಲ್ಲನ ಅನುಭವ ಇಲ್ಲ. ಅವಳಾದ ಸೂಜಿ ಹೆಂಗೋ ಓನರ್ ಹತ್ರ ಹೆಂಗೆ ಮಾತಾಡ್ಕೊಂಡು ಚೆನ್ನಾಗಿ ಮಾಡ್ತಾಳಮ್ಮ, ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಸಾಕು ಬಿಡು. ಈಗ ಹೆಂಗ ಕೂಲಿ ಹೋಗ್ತಾಳೆ, ದುಡ್ಡು ಕೊಡ್ತಾಳೆ ನಮ್ಗೆ ಕೂಲಿ ದುಡ್ಡ. ಇನ್ನೇನು ನನ್ನ ಮಗನೂ ದುಡಿತಾನೆ, ನಮ್ಮ ಅಪ್ಪನೂ ಹೋಗುತ್ತೆ. ಇನ್ನೇನು ನಮ್ಗೆ ಏನ್ ಬೇಕು ಹೇಳು? ನೆಮ್ಮದಿಯಾಗಿದ್ದೀವಿ. ಇದಕ್ಕಿನ್ನ ಇನ್ನೇನ್ ಬೇಕು ಬಿಡೇನೆ ಹತ್ರ. ಅದಕ್ಕೆ ಮತ್ತೆ ಹೇಳೋದು ನಿಮ್ಮಂತವರೆಲ್ಲ ಅಲ್ಪ ತೃಪ್ತರು ಅಂತ. ಇಷ್ಟಕ್ಕೆ ಖುಷಿ ಪಟ್ರೆ ಹೆಂಗೆ? ಮುಂದೆ ಹೆಂಗೋ ಏನೋ ಯಾರಿಗ್ ಗೊತ್ತು? ಅವಳು ಮ್ಯಾಕ್ ಹೋಗ್ತಿರ್ತಾಳೆ, ನೀವು ಅವಳ ಕೈ ಕೆಳಗೆ ಕೂಲಿ ಕೆಲಸ ಮಾಡ್ಕೊಂಡಿದ್ದೇ ಇರ್ತೀರ. ನಿಮ್ಗೆ ಬಳಸ್ಕೊಂಬದ್ ಗೊತ್ತಿಲ್ಲ ಅವಕಾಶನ. ನಾನೇ ಆರ್ಡರ್ ಕೊಡ್ಸಿ ಮಾಡ್ರಿ ಅಂತಂದ್ರೆ ನೀನು ಬೇಡ ಅಂತಿದ್ಯಲ್ಲಕ್ಕ. ಏನೇ ಹೇಳು ನೇತ್ರ, ನೀನು ಯಾಕೋ ಒಂದ್ ಸ್ವಲ್ಪ ಸೂಜಿ ನೋಡಿದ್ರೆ ಹೊಟ್ಟೆ ಉರಿ ಪಡ್ತೀಯ ಅನ್ಸುತ್ತೆ ಅಲ್ವೇ? ನೀನು ಗೌರಿನೂ ಇಷ್ಟೊಂದು ಹೊಟ್ಟೆ ಉರಿ ಇರಬಾರ್ದು. ನಮ್ಮ ಸೀತಾ ಊರಿಗೆ ಬಂದಾಗೂ ಅವಳಿಗೂ ಹಂಗೆ ಹೇಳಿದ್ರಂತೆ, ನೀವೇ ಉಪ್ಪಿನಕಾಯಿ ಮಾಡ್ರಿ ನೀನು ನಿಮ್ಮ ಅತ್ತೆ ಸೇರ್ಕೊಂಡು ಅಂತಾನ. ಏನು ಹೊಟ್ಟೆ ಉರಿ ನಮ್ಮ, ಅವಳು ಮನೆ ಕಟ್ಕೊಂಡು ಚೆನ್ನಾಗಾದ್ಲು ಅಂತಾನ. ಅವಳು ಕಷ್ಟಪಟ್ಟ ಅವಳು ದುಡಿತಾಳೆ, ನಿಮ್ಗೇನ್ ಬರೋದು ರೋಗ? ಅಯ್ಯಯ್ಯ, ಹಿಂಗೆಲ್ಲನ ಹಾಳು ಮಾಡಕ್ ನೋಡ್ಬೇಡ್ರಿ, ಉದ್ಧಾರ ಆಗೋ ಮಾತು ಹೇಳ್ರಿ. ನಮಗೂ ಗೊತ್ತೈತಿ ಹೆಂಗ್ ದುಡಿಬೇಕು ಅಂತಾನ. ನೀನೇನು ತಂದಿಗೆ ತಮಾಷೆ ಮಾಡಕ್ ಬರ್ಬೇಡ. ಏನೋ ನಮ್ಮೂರಿನ ಸಾವುಕಾರ ಮನೆ ಮಗಳು ಅಂತ ಮಾತಾಡ್ಸಿದ್ರೆ ನೀನು ನಮ್ಗೆ ಜಗಳ ತಂದಿಕ್ತಿಯಲ್ಲೇ. ಅಯ್ಯೋ ಇದೇನ್ ದುರ್ಗಕ್ಕಯ್ಯ, ನನ್ನ ಮೇಲೆ ಇಂಗ್ರಿ ಆಡ್ತಾ ಇದ್ಯಾ? ನಾನೇ ಜಗಳ ತಂದಿಕ್ಕನ? ಏನೋ ಬದುಕೋದಾರಿ ಹೇಳಿ ನಮ್ಮ. ಬೇಡ ಅಂದ್ರೆ ಬಿಡು, ನನಗೇನಾಗಬೇಕಾಗೈತಿ? ಅಯ್ಯ ಅಲ್ಲ, ಅವಳಿ ಮಾಡ್ಕೊಡೋ ಬದಲು ನೀವೇ ಉಪ್ಪಿನಕಾಯಿ ಆಡ್ತಾಂಡ್ ಮಾಡಿ ನೀವೇ ದುಡ್ಡು ಮಾಡ್ಕೊಂಡು ಸಾವುಕಾರರಾಗ್ರಿ ಅಂತ ನಾನು ಹೇಳಿದ್ರೆ ನೀನು ಜಗಳ ತಂದಿಕ್ಕಿ ಅಂತ. ನಾನೇ ಜಗಳ ತಂದಿಕ್ಕನ? ಜಗಳ ಆಡ್ರಿ ಅಂತ ಹೇಳ್ತೀನ? ಅವಳ ಹತ್ರ ಹೋಗೋ ಬದಲು ನೀವೇ ಉಪ್ಪಿನಕಾಯಿ ಮಾಡ್ರಿ ಅಂತ ಹೇಳಿ ನಮ್ಮ, ನಾನೇ ಆರ್ಡರ್ ಕೊಡಿಸ್ತೀನಿ ಅಂತಾನೆ. ಬೇಡ ಅಂದ್ರೆ ಬಿಡು, ನನ್ಗೇನಾಗಬೇಕಾಗೈತಿ? ಹೋಗ್ತೀನಿ ನಾನು. ಹೋಗಿ ತಾಯಿ ಹೋಗು. ನೀವಿಬ್ರು ಎಂತವ್ರು ಅಂತ ನಮಗೆ ಗೊತ್ತೈತಿ. ನಿಮ್ಮಿಂದನ ಇಷ್ಟು ವರ್ಷ ನಾನು ಆ ಗೌರಿಯಿಂದಾನು ನಿನ್ನಿಂದಾನು ನಮ್ಮ ಸೊಸೆ ಮೇಲೆ ಜಗಳ ಮಾಡ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಂಡಿದ್ವಿ. ಇನ್ಮೇಲೆ ನಾವ್ ಹಂಗೆಲ್ಲ ಮಾಡಲ್ಲ, ಸಾಕು ನಮ್ಗೆ ಇಷ್ಟೇನಿ. ಹೋಗು, ಇಂಥವೆಲ್ಲ ಹೇಳಕ್ ಬರ್ಬೇಡ ನೀನು. ಇಂಥವೆಲ್ಲ ಹೇಳ್ತಿ ಅಂದಿದ್ರೆ ನಾನು ಮನೆ ಒಳಕ್ಕೆ ಕರಿತಿರ್ಲಿಲ್ಲ. ಅಯ್ಯಯ್ಯ, ನೀನು ಮನೆ ಅಂತ ಹೇಳಿ ನಾನು ಏನು ಬರಕ್ಕೇನು ಕಾತ್ಕೊಂಡಿಲ್ಲ. ಏನೋ ನೀನು ಕೊಡ್ತೀಯ ಇಕ್ತೀಯ ಉಂಬಕ್ಕಿ ಅಂತ ಏನು ಬಂದಿಲ್ಲ. ಏನೋ ನಮಗೆ ಬೇಕಾದಲ್ಲ ಅಲ್ವಾ ಅಂತ ಒಂದಿಟ್ಟು ಬದುಕದಾರಿ ಹೇಳೋಣ ಅಂತಂದ್ರೆ ನೀನ್ ಕೇಳಲ್ಲ ಅಂತೀಯಲ್ಲ. ಹೆಂಗನ ಮಾಡ್ತೀನಿ, ನನ್ಗೇನಾಗಬೇಕಾಗೈತಿ? ಹಾಳಾಗಿ ಹೋಗ್ತೀನಿ ಅಂದ್ರೆ ಹಾಳಾಗಿ ಹೋಗ್ರಿ. ನನಗೇನು, ಹೋಗ್ತೀನಿ ನಾನು. ಹೋಗು. ಓಹೋ, ನೀನು ಯಾವ ದಾರಿ ಹೇಳ್ಕೊಡ್ತೀಯ ಅಂತ ನಮಗೂ ಗೊತ್ತೈತಿ. ನಿನ್ನಿಂದ ನಾನೇನು ಬದುಕದಾರಿ ಹೇಳಿಸ್ಕೋಬೇಕಾಗಿಲ್ಲ. ನಾನು ಇವಾಗ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಬದುಕದಾರಿ ಹೆಂಗೆ ಅಂತ. ಏನ್ ಮನೆ ಆಡ್ರಪ್ಪ ಇವಳುನು ಆ ಗೌರಿನು. ಇಂಥವ್ರ ಮಾತು ಕೇಳಿದ್ರೆ ಅಷ್ಟೇನೆ ಮನೆ ಉದ್ಧಾರ ಆದಂಗೆ. ಇವ್ರ ಮಾತು ಕೇಳಿನಿ ನಾನು ಈ ಸರ್ಷ ತಪ್ಪು ಮಾಡಿ ಸುಮ್ಮನೆ ಸೊಸೆ ಕೊಟ್ಟೆ ಜಗಳ ಮಾಡ್ತಿದ್ದೆ. ಈಗ ಹೆಂಗ್ ಗೊತ್ತಾಗಿ ನೆಮ್ಮದಿಯಾಗಿದ್ದೀನಿ. ತಿರ್ಗಾ ಇವ್ರ ಮಾತು ಕೇಳಿದ್ರೆ ಅಷ್ಟೇನೆ ನಮ್ಮ ಮನೆಗೆ ನೆಮ್ಮದಿನೇ ಇರಲ್ಲ, ಹಂಗಾಗ್ಬಿಡುತ್ತೆ.